ಹಾಯ್ ಬ್ರೋ 500 ಸ್ಪೀಡ್ ಅತ್ತಾ ಸ್ಪೀಡ್ E20 ಪಾಡೋನಾ ಇಜ್ಜತಾ అవునవును ఓలో దూరం ఉందా కైతలతా పోయి కొనసాయా పోయి 2 hours later. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ನಾನೀಗ ಜಸ್ಟ್ ಮಣಿಪಾಲ್ ಬಂದದ್ದು. ನಂದು ಫ್ರೆಂಡ್ ಮಿಶಲ್ ಅಂತಿದ್ದಾನೆ. ಅವನು 9 ಈಸ್ಟ್ ಅಂತ ಕಂಪನಿ ಉಂಟು. ಆ ಕಂಪನಿಯಿಂದ ಚಾರಿಟಿ ಕ್ರಿಕೆಟ್ ಅಂತ ಮಾಡ್ತಿದ್ದಾನೆ. ಮಿಶಲ್ ಇದು ಒಂದ್ಸಲ ನಾನೊಂದು ಟೊಯೋಟಾ FZ ಕ್ರೂಸರ್ ಇದು ವಿಡಿಯೋ ಹಾಕಿದ್ದೆ. ನಾನೊಂದು ಐ ಬಟನ್ ಅಲ್ಲಿ ಹಾಕ್ತೇನೆ, ನೀವು ನೋಡಿರ್ತೀರ ಕೆಲವರು. ಫಾರಿನ್ ಗಾಡಿ, ಸೌದಿ ಗಾಡಿ ಅದು. ಸೊ ಅವನು ಕ್ರಿಕೆಟ್ ಆರ್ಗನೈಸ್ ಮಾಡಿದ್ದಾನೆ ಮಣಿಪಾಲಲ್ಲಿ. ಅವ್ರು ಅದಕ್ಕೆ ಎಂಟ್ರಿ ಫೀಸ್ ಎಲ್ಲ ಏನಿಲ್ಲ. ಸೊ ಇದು ಜನರಿಗೆ ಒಂದು ಹೆಲ್ಪ್ ಆಗ್ಲಿ ಅಂತ ಒಂದು ಮಾಡೋದು. ಯಾವುದೇ ಕ್ರಿಕೆಟ್ ನೋಡಿದ್ರು ಸಹ ಅದರಲ್ಲಿ ಎಂಟ್ರಿ ಫೀಸ್ ಅದಿದ್ದೆಲ್ಲ ಇದ್ದೇ ಇರ್ತದೆ. ಅದರಲ್ಲಿ ಎಂಟ್ರಿ ಫೀಸ್ ಇಲ್ಲ ಎಂತೆಲ್ಲ, ಅದೆಲ್ಲ ಕಂಪನಿ ಲೆಕ್ಕದಲ್ಲಿ. ಅವಂದೇ ಕಂಪನಿ 9 ಈಸ್ಟ್. ಅವನು ಇಂಟೆನ್ಷನ್ ಅದೇ, ಅವನ್ನ ನೋಡಿ ಬೇರೆಯವ್ರು ಸಹ ಹೀಗೆ ಒಂದು ಚಾರಿಟಿ ತರ ಮಾಡ್ಲಿ ಅಂತ. ಅವ್ನು ಈ ತರದೊಂದು ಕ್ರಿಕೆಟ್ ಮಾಡ್ತಿದ್ದೇನೆ ಅಂತ ಹೇಳಿದಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು. ಕೆಲವರೆಲ್ಲ ಬರೀ ದುಡ್ಡಿಗೋಸ್ಕರ ಕ್ರಿಕೆಟ್ ಮಾಡ್ತಾರೆ, ಇವನು ದುಡ್ಡು ಕೊಟ್ಟು ಕ್ರಿಕೆಟ್ ಮಾಡಿಸ್ತಿದ್ದಾನೆ. ಸೊ ಬೇರೆಯವ್ರಿಗೆ ಹೆಲ್ಪ್ ಆಗ್ಲಿ ಅಂತ. ಈಗ ಇವ್ರು ಮಾಡ್ತಿರೋದು ಮ್ಯಾಚ್ ಸಿಟಿ ಅರೇನಾ ಅಂತ ಮಣಿಪಾಲ್ ಅಲ್ಲಿ ಉಂಟು. ಸೊ ಅಲ್ಲಿ ಫಾರ್ ದ ವೆರಿ ಫಸ್ಟ್ ಟೈಮ್ ಆಗ್ತಿರೋದು ಚಾರಿಟಿ ಕ್ರಿಕೆಟ್. ಸೊ ಅದು ಎಲ್ಲಿ ಅಂತ ನಾನು ತೋರಿಸ್ತೇನೆ. ಈಗ ನಾನು ಬೆಳಿಗ್ಗೆ ಬರ್ಬೇಕಿತ್ತು, ಆದ್ರೆ ಬೆಳಿಗ್ಗೆ ನಾನು ತೀರ್ಥಹಳ್ಳಿ ಹೋಗಿದ್ದೆ. ನೀವು ಪ್ರೀವಿಯಸ್ ವ್ಲಾಗ್ ನೋಡಿರ್ತೀರಾ. ನಾನು ತೀರ್ಥಹಳ್ಳಿ ಹೋಗಿ ಬಂದು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಬಂದದ್ದು. ನೋಡಿ ಇಲ್ಲಿ ಬರ್ತದೆ ಅದು ಸಿಟಿ ಅರೇನಾ. ಅಲ್ಲ ಅದು ಊಡಕಲ್ಲಿ ಮೇಲು ಕೊರಿಡೇಡಿ ಈ ಬಾರಿ ಸಗದ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಚದುವತವರಿಗೆ ಹೊಳೆತ ಭಂಡಾರಿ ಔಟನ್ನ ಮಾಡಿದ್ರು, ಓಟಗಳು ಬರ್ತಾ ಇಲ್ಲ. ಕೂಟ ಮುಂದುವರಿಕೆಯನ್ನು ಕಾಣ್ತಾ ಇಲ್ಲ. ಹಾಗೆ ರಾಷ್ಟ್ರದಲ್ಲಿ ನಡೀತಾ ಇರುವಂತಹ ಚಾರಿಟಿ ಕ್ರಿಕೆಟ್ ಸಮಾರಂಭ ಕಾರ್ಯಕ್ರಮಕ್ಕಾಗಿ ನಮ್ಮ ಜೊತೆ ಅವರನ್ನು ಆದರಣೀಯವಾಗಿರುವಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅದೇ ರೀತಿ ಕಾರ್ಯಕ್ರಮದ ಪ್ರೋತ್ಸಾಹಕರು ಮೊಹಮ್ಮದ್ ಅಶ್ರಫ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರನ್ನು ಕೂಡ ಆದರಣೀಯವಾಗಿರುವಂತಹ ಸೆಟ್ ಆತ ಈ ಸೆಟ್ ಬಂಡ ಸೆಟ್ ಉಂಡಂದ ಅರ್ಥ. ತಂಡದ ಮೊತ್ತ 6. ಇಲ್ಲಿ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾನ. ಮೊದಲೇ ತಿಳಿಸಿದ ಹಾಗೆ ಕ್ರಿಕೆಟ್ ಅದೃಷ್ಟ ತನ್ಮೂಲಕ ಯು ಮಿಸ್ ಐ ಹೇಟ್ ನೋಡ್ಬೇಕಾಗಿದೆ. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ರನ್ ಔಟ್ ಅವಕಾಶ. ಆದಿ ನೇರ ಗುರಿಯನ್ನು ದಾಖಲಿಸಿದ್ರು. ವಿಕೆಟ್ ಪತನ. ಅಂತಿಮ ಚೆಂಡು ತನ್ಮೂಲಕ ಸರ್ವ ಪತನವನ್ನು ಕಾಡ್ತಾ ಇದೆ. ಪಂದ್ಯಾಕೂಟದ ಜಯವನ್ನು ದಾಖಲಿಸ್ತಾ ಇರುವಂತಹ GFC ಸಹನಾ ಕಾಪು. ಈ ಪಂದ್ಯಾಕೂಟ ಯಾವುದೇ ರೀತಿಯಾಗಿರುವಂತಹ ಎಂಟ್ರಿ ಫೀಸ್ ಇಲ್ಲದೆ ಬಹಳಷ್ಟೊಂದು ಅಚ್ಚುಕಟ್ಟಾಗಿ ಪಂದ್ಯಾಕೂಟ ಆಯೋಜನೆ ಮಾಡ್ತಾ ಇದ್ದಾರೆ. ವಿಶಾಲ್ ಇವರ ಆಯೋಜಕತ್ವದ ಒಂದು ಯಶಸ್ವಿಯ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಡೈನಿಶ್ ಟ್ರೋಫಿಗಾಗಿ ಅದ್ದೂರಿಯ 1 ದಿನಗಳ ಕಾಲ ದಾಂಡು ಚೆಂಡಿನ ಪರಿಮಿತ ಓವರ್ಗಳ ಯಶಸ್ವಿಯ ಪಂದ್ಯಾಕೂಟ. ಮಣಿಪಾಲದಲ್ಲಿ ಒಂದು ಇತಿಹಾಸವನ್ನು ಬರೀತಾರೆ. ಜೋರಾದ ಚಪ್ಪಾಳೆ ಮೊದಲಾಗಿ ತಿಳಿಸ್ತಾ ಇದ್ದೇವೆ. ಯಾವುದೇ ರೀತಿಯ ಎಂಟ್ರಿ ಫೀಸ್ ಇಲ್ಲದೆ ಯಾವುದೇ ರೀತಿ ಎಲ್ಲ ವಿಚಾರದಲ್ಲೂ ಕೂಡ ಅಚ್ಚುಕಟ್ಟಾಗಿರುವಂತ ವ್ಯವಸ್ಥೆಯನ್ನು ಮಾಡಿರುವಂತಹ 9 ಈಸ್ಟ್ ಇವತ್ತು ಯಶಸ್ವಿಯ ಪಂದ್ಯ. ಇವಾಗ ನಾವು ಸಮಾರಂಭ ಕಾರ್ಯಕ್ರಮಕ್ಕೆ ಮೊದಲಾಗಿ ಹೋಗ್ತಾ ಇದ್ದೇವೆ. ಮೊದಲಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿಗಳಿಗೆ ಒಂದೇ ಮಾತಿನಲ್ಲಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದೂರಿಯಾದ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಆಯೋಜಕರೇ ಹಾಗೂ
ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಕ್ರೀಡಾಭಿಮಾನಿಗಳೇ, ಪಂದ್ಯವನ್ನು ಆಡಿದ ಕ್ರೀಡಾಪಟುಗಳೇ, ನಮ್ಮ ಮೊದಲ ಬಾರಿಗೆ ನೋಡುವಂತಹ ಯೂಟ್ಯೂಬರ್ ನಮ್ಮ ಸಿಟ್ರಿ ಮತ್ತೆ ಮೇಡಮ್ ನವರು ನಮ್ಮ ಉತ್ತಮ ಆತ್ಮೀಯರು. ಈ ಒಂದು ಪಂದ್ಯಕೂಟದ ಪ್ರಾಯೋಜಕತ್ವವನ್ನು ಮಾಡಿರುವಂತಹ ಈ ಸಂದರ್ಭದಲ್ಲಿ ಅವರ ತಂದೆಯವರಾದ ರಜಬ್ ಬ್ಯಾರಿ ಅವರು ಕೂಡ ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಅವರ ಚಿಕ್ಕಪ್ಪ ಹಾಗೂ ನಮ್ಮ ಎಲ್ಲ ಹಲವಾರು ಗಣ್ಯರು, ಉಮರುಲ್ ಫಾರೂಕ್ ಕೂಡ. ಮುಖ್ಯವಾಗಿ ನನಗೆ ಹೇಳಲಿಕ್ಕೆ ಬಯಸುವಂತ ಒಂದು ಎರಡು ಮಾತಿದೆ. ನೈನಿಸ್ಟ್ ಅನ್ನುವ ಈ ಒಂದು ಕಂಪನಿಯಲ್ಲಿ ಈ ಒಂದು ಬುದ್ಧಿವಂತಿಕೆ ಒಂದು ಆಯೋಜನೆಯನ್ನು ಹೊಂದಿದಂತಹ ನಮ್ಮದೇ ಹುಡುಗ ವಿಶಾಲ್ ಇವರೊಂದು ಪ್ರಾಯೋಜಕರೊಂದಿಗೆ ಒಂದು 4 ಜನರು ಇಲ್ಲಿ ಅವನಿಗೆ ಸಹಕಾರ ಮಾಡಿಕೊಂಡು ಈ ಒಂದು ಆಯೋಜಿಸಿದ ಪಂದ್ಯ ನಿಜವಾಗಿ ಒಂದು ಹೆಮ್ಮೆ ಪಡುವಂತದ್ದು. ಕಾರಣ ವಿಶಾಲ್ ಅವರು ಸೌದಿ ಅರೇಬಿಯಾದಲ್ಲಿ ತನ್ನ ಉದ್ಯಮವನ್ನು ಹೊಂದಿ ಇವತ್ತು ಇಲ್ಲಿಗೆ ಆಗಮಿಸಲಿಕ್ಕೆ ಆಗಲಿಲ್ಲ. ಆ ಪ್ರಯುಕ್ತ ಇದೊಂದು ಚಾರಿಟಿ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಹೇಳಿ ಆಯೋಜನೆ ಮಾಡಿ ಅದನ್ನು ಇಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇದರಲ್ಲಿ ಬಡವರಿಗೆ ಸಹಾಯ ಮಾಡುವ ಒಂದು ಅನುಕೂಲವನ್ನು ಮಾಡಿಕೊಟ್ಟಂತಹ ಒಂದು ತ್ಯಾಗದ ಮನೋಭಾವನೆ, ಅಂತಹ ಒಂದು ಹೃದಯವಂತಿಕೆ ಬರುವಾಗ ಇದರಲ್ಲಿ ಕ್ರೀಡಾಭಿಮಾನಿಗಳಾದ ನಮಗೂ ಕ್ರೀಡಾಪಟುಗಳಾದ ನಿಮಗೂ ಒಂದು ಉತ್ತೇಜನ ಕೊಡುವಂತಹ ಒಂದು ವ್ಯವಸ್ಥೆ ಆಗಿದೆ. ಬಹಳ ಸಂತೋಷ ಆಗ್ತಿದೆ. ನನಗೆ ಆಡಿದಂತಹ ಫೈನಲ್ ಪಂದ್ಯವನ್ನು ವೀಕ್ಷಣೆ ಮಾಡುವಾಗ ನಾನು ಕೂಡ ಕ್ರಿಕೆಟಿಗನೇ, ಕಾಲೇಜು ಮಟ್ಟದಲ್ಲಿ ಆಡಿದಂತಹ 2 ಟೀಮು ಅತ್ಯುತ್ತಮವಾಗಿ ಆಡಿದೆ. ಆದ್ರೆ ಕೊನೆಗಳಿಗೆಯಲ್ಲಿ ಫೀಲ್ಡಿಂಗ್ ನ ವಿಶೇಷತೆ ಒಂದು ಮಜೂರು ಅಲ್ಲ ಕಾಪು ತಂಡ ಮಾಡಿಕೊಂಡು ಈ ಪ್ರಶಸ್ತಿಯನ್ನು ಗೆದ್ದಿದೆ. ಒಳ್ಳೆಯ ಬೌಲಿಂಗ್ ಮತ್ತು ಒಳ್ಳೆಯ ಫೀಲ್ಡಿಂಗ್ ಅನ್ನು ಅವರು ನಿರ್ವಹಣೆ ಮಾಡಿದ್ದಾರೆ. ಹಾಗಾಗಿ ಪ್ರಶಸ್ತಿಯನ್ನು ಎತ್ತಿಕೊಳ್ಳುವಲ್ಲಿ ಅವರಿಗೆ ಸಹಕಾರ ನೀಡಿದೆ. ತುಂಬಾ ಸಂತೋಷದ ವಿಚಾರ. ಈ ಒಂದು ಕ್ರೀಡೆಯಲ್ಲಿ ಮಕ್ಕಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡುವಂತಹ ಅವಕಾಶ ಸಿಗ್ತದೆ. ಅಂತಹ ಅದಕ್ಕೆ ಬೆನ್ನೆಲುಬಾಗಿ ವಿಶಾಲ್ ಅಂತಹ ಉದ್ಯಮಿಗಳು ಮುಂದೆ ಬಂದಾಗ ಕ್ರೀಡಾಪಟುಗಳಿಗೆ ಬಹಳಷ್ಟು ಸಹಾಯ ಆಗ್ತದೆ. ನಾವು ಗಳಿಸುವುದು ಮುಖ್ಯ ಅಲ್ಲ, ನಾವು ಗಳಿಸುವುದು ಎಲ್ಲರೂ ಕೂಡ ಗಳಿಸಬಹುದು, ಎಲ್ಲರೂ ಸಂಪಾದನೆ ಮಾಡಬಹುದು. ಆದ್ರೆ ಸಮಾಜದಲ್ಲಿ ಅದನ್ನು ವಿನಿಯೋಗಿಸುವ ರೀತಿ ಉಂಟಲ್ಲ ಅದು ಮುಖ್ಯ. ನಾವು ಸಮಾಜದಲ್ಲಿ ಯಾವ ತರ ವಿನಿಯೋಗಿಸಿದ್ದೇವೆ, ನಾವು ಸಂಪಾದಿಸಿದನ್ನು ಯಾವ ರೀತಿ ಸಮಾಜಕ್ಕೆ ಅದನ್ನು ನಾವು ಕೊಡ್ತೇವೆ ಅನ್ನೋದು ಅದು ಮುಖ್ಯ. ಪ್ರತಿಯೊಬ್ಬರು ಕೂಡ ಸಂಪಾದನೆ ಮಾಡ್ತಾರೆ, ಅದನ್ನು ವಿನಿಯೋಗಿಸುವಲ್ಲಿ ಏನೋ ಫೈಲ್ ಆಗ್ತಾರೆ. ಅಂತಹ ಒಂದು ಒಳ್ಳೆ ಸಂದರ್ಭ ಮಕ್ಕಳಿಗೆ ಸಿಕ್ಕಿದೆ. ದೇವರು ಅವರಿಗೆ ಆಯುರಾಗ್ಯ ಕೊಡ್ಲಿ, ಅವರ ಉದ್ಯಮದಲ್ಲಿ ಯಶಸ್ಸನ್ನು ಗಳಿಸುವಂತಹ ಒಂದು ಅವಕಾಶ ನೀಡಲಿ ಅಂತ ನೀವೆಲ್ಲರೂ ಕೂಡ ಅವರಿಗೆ ಆಶೀರ್ವಾದ ಮಾಡಿ ಇಂತಹ ಒಂದು ವೇದಿಕೆ ಸೃಷ್ಟಿ ಮಾಡಿದ ನಿಮಗೆಲ್ಲರಿಗೂ ಕೂಡ ನಾನು ನನ್ನ ಸಂತೋಷದ ಒಂದು ಅಭಿನಂದನೆಯನ್ನು ಹೇಳ್ತಾ ನನಗೆ ಈ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರನ್ನು ಕೂಡ ಗೌರವಿಸಿದ ಸ್ವಾಗತಿಸಿದ ನನ್ನ ಮಾತನ್ನು ವಿರಮಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದ ಬಗ್ಗೆ, ಯುವಕರ ಬಗ್ಗೆ, ಸಂಪಾದನೆಯ ಬಗ್ಗೆ ಬಹಳಷ್ಟೊಂದು ಸಂಪಾದನೆ ಆಗಿರುವಂತಹ ಹಣವನ್ನು ಯಾವ ರೀತಿ ಅದನ್ನ ಉಪಯೋಗಿಸಬೇಕು ಎಂಬ ಮಾತನ್ನ ಚೊಕ್ಕದಾಗಿ, ಚಿಕ್ಕದಾಗಿ, ಪರಿಪೂರ್ಣವಾಗಿ ತಿಳಿಸಿಕೊಟ್ಟಿರುವಂತಹ ಹಾಜಿ ಅಬೂಬಕರ್ ಪರ್ಕಳ ಇವರಿಗೆ ಜೋರಾದ ಚಪ್ಪಾಳೆ ಮೂಲಕವಾಗಿ ಧನ್ಯವಾದ, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ವಿಶಾಲ್ ಇವರ ತಂದೆ ಪರ್ಕಳ ರಜಬ್ ಬೇರೆಯವರು ಈ ಒಂದು ಪಂದ್ಯಾಕೂಟದ ಬಗ್ಗೆ ಒಂದೆರಡು ಹಿತನುಡಿಯನ್ನು ಆಡಬೇಕು. ಈ ಪಂದ್ಯಾಕೂಟದ ಬಗ್ಗೆ, ಯುವಕರ ಬಗ್ಗೆ, ಈ ಸಾಧನೆಯ ಒಂದು ಇತಿಹಾಸದ ಬಗ್ಗೆ ಒಂದೆರಡು ಹಿತನುಡಿ ಆಡಬೇಕಾಗಿ ತಮ್ಮಲ್ಲಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇವೆ. ಸ್ಟೇಜ್ ಅಲ್ಲಿರುವ ಎಲ್ಲ ಮುಖ್ಯ ಅತಿಥಿಗಳು, ನಮ್ಮ ಪರ್ಕಳದ ಅಬೂಬಕರ್ ಹಾಜಿ ಅವರು, ಅದೇ ತರ ಫಾರೂಕ್ ಅವರು, ಅಶ್ರಫ್ ಅವರು, ಅದೇ ತರ ನಮ್ಮ ಆಸಿಫ್ ಭಾಯ್, ಅದೇ ತರ ನಮ್ಮ ಮೇಡಮ್, ಅದೇ ತರ ನಮ್ಮ ಯೂಟ್ಯೂಬ್ ಅವರು, ಅದೇ ತರ ನಮ್ಮ ಸರ್ವರ್ ಅವರು, ಎಲ್ಲರಿಗೂ ಮತ್ತು ಸ್ಟೇಜ್ ಅಲ್ಲಿರುವ ಮುಂದುಗಡೆ ಇರುವ ಎಲ್ಲ ನನ್ನ ಸಹೋದರಿಗಳಿಗೆ ಎಲ್ಲರಿಗೂ ವಂದನೆ. ಇವತ್ತಿನ ಈ ಕ್ರಿಕೆಟ್ ಪಂದ್ಯವನ್ನು ನೋಡಿ, ಈಗ 9 ಈಸ್ಟ್ ಅಂತ ಹೇಳಿ ನಮ್ಮ ಸೌದಿ ಅರೇಬಿಯಾದಲ್ಲಿ ನನ್ನ ಮಗನೊಂದು ಕಂಪನಿಯಾಗಿ ಇರುತ್ತದೆ. ಅವ 1 ತಿಂಗಳು ಮುಂಚೆ ನನ್ನೊಟ್ಟಿಗೆ ಹೇಳಿದ, ತಂದೆ ನನಗೆ ಒಂದು ಕ್ರಿಕೆಟ್ ಮ್ಯಾಚ್ ಅನ್ನು ಮಾಡಿಸಬೇಕು, ನಮ್ಮ ಯೂಟ್ಯೂಬರ್ ಅವರದವರು ಒಂದು ಮಿಸ್ಕಿನ್ ಆಗಿ ಒಂದು ಹೆಂಗ್ಸಿದೆ, ಅವರಿಗೊಂದು ಮನೆ ಮಾಡಿ ಕೊಡಬೇಕು, ಅವರಿಗೆ 1 ಲಕ್ಷದ ಒಂದು ಹಣವನ್ನು ಸಹಕರಿಸಬೇಕು, ಅದರಿಂದ ಈ ಯೂಟ್ಯೂಬ್ ಅಲ್ಲಿ ನೋಡಿ ಬೇರೆಯವರೆಲ್ಲ ಸಹಾಯ ಮಾಡಿ ಒಂದು ಮನೆ ಮಾಡಿ ಕೊಡ್ಬೇಕಂತ ಹೇಳಿ ಉದ್ದೇಶದಿಂದ ಹೇಳಿದಕ್ಕೆ, ಒಳ್ಳೆದು ಮಗನೇ ನೀನು ಮಾಡೋದು, ಆ ಸಮಾಜ ಸೇವೆ ನಾವು ಎಷ್ಟು ಮಾಡ್ತೇವೆ ಅಷ್ಟು ನಮ್ಗೆ ಒಳ್ಳೆ ರೀತಿಯಲ್ಲಿ ದೇವರ ಸಹಾಯ ಕೊಟ್ಕೊಂಡು ಹೋಗ್ತಾನೆ. ಅದೇ ತರ ಈ ನಮ್ಮ ಒಂದು ನಡೆಸಿಕೊಂಡು ಹೋದಂತ ನಮ್ಮ ಶಾನಿತ್, ಅದೇ ತರ ಮುಷ್ಬಾಕ್, ಅದೇ ತರ ಅವನ ಟೀಮ್ ಅವರೆಲ್ಲ ಇಲ್ಲಿ ಮೊನ್ನೆಯಿಂದ ಒಂದು 10-15 ದಿವಸದಿಂದ ಒಳ್ಳೆ ಕೆಲಸ ಕಾರ್ಯ ಮಾಡಿಕೊಂಡು ಅವನೊಟ್ಟಿಗೆ ಸೇರ್ಕೊಂಡು ಅವನ ದೋಸ್ತಿಯವರೆಲ್ಲ ಒಳ್ಳೆ ಸಹಾಯದಿಂದ ಕೊಟ್ರಿಂದ ಇವತ್ತು ಇಂಥದೊಂದು ಫಂಕ್ಷನ್ ಇಲ್ಲಿ ನಡೀತು. ಕ್ರಿಕೆಟ್ ತಂಡ ಅದೇ ತರ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೆ ಒಳ್ಳೆ ಒಂದು ಆಟ ಆಗಿ ಹೋಯ್ತು. ಅದೇ ತರ ಈಗ ಲಾಸ್ಟ್ ಗೆ ಒಂದು ನಮ್ಮ ಕುಂದಾಪುರ ಮತ್ತು ಮಜೂರ್ ಅವರ ಕಾಪು ಶಾನ್ ಅಂತ ಹೇಳಿ ಟೀಮ್ ಒಳ್ಳೆ ಒಂದು ಆಟ, ಅಂದ್ರೆ ಭಾರಿ ಒಳ್ಳೆ ಆಟ. ನಾವೊಂದು ಬಂದು ಅರ್ಧ ಗಂಟೆಯಲ್ಲಿ ನೋಡಿ ಮನಸ್ಸಿಗೆ ಒಂದು ತುಂಬಾ ಖುಷಿ ಆಯ್ತು. 2 ಪಾರ್ಟಿ ಅವರು ಒಳ್ಳೆ ಫೈಟ್ ಕೊಟ್ಟು ಆಡಿದ್ರು. ಅದೇ ತರ ಶಹನಾ ಕ್ರಿಕೆಟ್ ಟೀಮ್
ಅವರು ಇವತ್ತು ಗೆದ್ದಿದ್ದಾರೆ, ಅವರಿಗೆ ಸಹ ನಾನು ಶುಭ ಕೋರ್ತೇನೆ. ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳು, ಅದೇ ತರ ನಮ್ಮ ಪಬ್ಲಿಕ್ ಇರುವವರು, ಅಣ್ಣ ತಮ್ಮಂದಿರು ಎಲ್ಲ ಬಂದು ಒಳ್ಳೆ ಸಹಕರಿಸಿದ್ದೀರಿ. ನಿಮ್ಗೆಲ್ಲ ತುಂಬಾ ಹೃದಯದಿಂದ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ತರ ಇಂಥದೆಲ್ಲ ಒಂದೊಂದು ಜನ ಎಣಿಸ್ಕೊಂಡು ಎಲ್ಲೆಲ್ಲಿ ಪಾಪದವರಿದ್ದಾರೆ ಅವರಿಗೆ ಒಂದು ಸಹಾಯ ಮಾಡುವ ರೀತಿಯಲ್ಲಿ ಇಂಥ ಒಂದೆಲ್ಲ ಒಂದು ಕ್ರಿಕೆಟ್ ಮ್ಯಾಚ್, ವಾಲಿಬಾಲ್ ಮ್ಯಾಚ್ ಯಾವುದೊಂದು ಮಾಡಿಕೊಂಡು ಇಂಥ ನಮ್ಮ ಯೂಟ್ಯೂಬರ್ ಅವರಾದಂತ ಅವರ ಒಂದು ಚಾನಲ್ ನಲ್ಲಿ ಎಷ್ಟೋ ಜನ, ಈಗ ಹೇಳಿದಾಗೆ ನಮ್ಮ MC ಅವರು ಹೇಳಿದ್ರು, ಅವರ ಒಂದು ಚಾನಲ್ ಅಲ್ಲಿ ಎಷ್ಟೋ ಜನ ಫಾಲೋವರ್ಸ್ ಇದ್ದಾರೆ. ಅವರು ಇಂಥದ್ದೊಂದು ಚಾನಲ್ ಅಲ್ಲಿ ಹಾಕಿದಾಗ ತುಂಬಾ ಜನಗಳು ಅದಕ್ಕೆ ಒಂದು ಹೆಲ್ಪ್ ಮಾಡಿಕೊಂಡು ಒಂದು ಊರಲ್ಲಿ ಇರುವ ಒಂದು ಪಾಪದವರಿಗೆ ಒಂದು ಮನೆ ಮಟ್ಟ ಅಲ್ಲ, ಅವರು ಇದು ಯಾವುದೋ ಒಂದು ಉದ್ದೇಶಕ್ಕೆ ಅಂತ ಹೇಳಿ ಒಂದು ಇದು ಮಾಡ್ತಾರೆ. ಅದಕ್ಕೆಲ್ಲ ನಮ್ಮ ಸಹಾಯ ಇದ್ರೆ, ನಿಮ್ಮಂತವರಿಗೆಲ್ಲ ಸಹಾಯ ಇದ್ರೆ ಯಾವತ್ತು ನಮ್ಗೆ ದೇವರು ಕೈ ಬಿಡುದಿಲ್ಲ. ಯಾವ ನಾವು ಸಹಾಯ ಮಾಡ್ತೇವೆ ಆ ಸಹಾಯವನ್ನು ನಾವು ಕೊಟ್ರೆ ಯಾವತ್ತಿಗೂ ನಮ್ಗೆ ದೇವರು ಕೈ ಬಿಡುದಿಲ್ಲ. ಯಾಕೆಂದ್ರೆ ನಮ್ಮ ಕೈಯಲ್ಲಿ ಬಂದ ಹಣವನ್ನು ಯಾವ ಒಂದು ಪಾಪದವರಿಗೆ ನಾವು ಹೆಲ್ಪ್ ಮಾಡ್ಕೊಂಡು ಹೋಗ್ತೇವೆ, ಅಷ್ಟು ದೇವರು ನಮ್ಮನ್ನು ಒಳ್ಳೆದ ರೀತಿಯಿಂದ ನೋಡ್ಕೊಂಡು ಹೋಗ್ತಾನೆ. ಇದು ನಮ್ಮ ಒಂದು ಇರುವ ಒಂದು ರೀತಿ ನೀತಿ. ಇದು ಅದೇ ತರ ನಮ್ಮ ಮಾವನವರು ಒಂದು ಕಲಿಸಿಕೊಟ್ಟ ರೀತಿ ಅಂದ್ರೆ, ನೋಡು, ದುನಿಯಾದಲ್ಲಿ ಯಾರು ಒಬ್ಬ ಪಾಪದವರಿರ್ಲಿ ದೊಡ್ಡವರಿರ್ಲಿ ನಾವು ಒಂದೇ ಸಮಾನವಾಗಿ ನಡಿಬೇಕು. ನಮ್ಮ ಕೈಯಲ್ಲಿ ಇದ್ದವನ್ನು ಅವರಿಗೆ ಯಾವ ಸಹಾಯವನ್ನು ನಾವು ಮಾಡ್ಕೊಂಡು ಹೋಗ್ಬೇಕು, ಅದು ಮಾಡ್ಕೊಂಡು ಹೋದ್ರೆ ನಮ್ಮ ಮುಂದಿನ ದಾರಿ ಒಳ್ಳೆ ಒಂದು ರೀತಿಯಲ್ಲಿ ಹೋಗ್ತದೆ. ಇದನ್ನು ನಿಮ್ಗೆ ಸಹ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ತರ ನಮ್ಮ ಫಾರೂಕ್ ಅವರು ತುಂಬಾ ಬಿಸಿ ಇರ್ತಾರೆ. ಇವತ್ತೊಂದು ಕರೆದಿದ್ದಾಗೆ ಬಂದಿದ್ದಾರೆ, ನಮ್ಮ ಮೇಡಮ್ ಅವರು ಬಂದಿದ್ದಾರೆ. ಫಾರೂಕ್ ಅವರು ನಮ್ಮ ಚಂದ್ರನಗರದಲ್ಲಿ ಒಂದು ಒಳ್ಳೆ ಸಾಧನೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಸಹ ದೇವರೊಟ್ಟಿಗೆ ನೀವೆಲ್ಲ ಪ್ರಾರ್ಥನೆ ಮಾಡಿ ಒಳ್ಳೆ ರೀತಿಯಲ್ಲಿ ಇದನ್ನು ನಡೆಸಿಕೊಟ್ಟಿದ್ದು ನಿಮ್ಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ. ಬಹಳಷ್ಟೊಂದು ಅಚ್ಚುಕಟ್ಟಾಗಿರುವಂತ ಮಾತನ್ನ ಹೇಳಿದ್ರು. ತನ್ನ ಮಗನ ಸ್ವಂತ ಕಂಪನಿ ಹೆಸರನ್ನ ಇಟ್ಟುಕೊಂಡು ನೈನಿಸ್ಟ್ ಎಂಬ ಹೆಸರನ್ನ, ಆ ಒಂದು ಹೆಸರು ಬಡವರಿಗೆ ಸಹಾಯವನ್ನ ಮಾಡುವ ಮುಖಾಂತರವಾಗಿ ಮುಂಚೂಣಿಯನ್ನ ಕಾಣಲಿ ಎಂಬ ಆಶಯ ಆಶಂಸೆವನ್ನ ನೀಡುವ ಮುಖಾಂತರವಾಗಿ ಆ ಸಂಸ್ಥೆಗೂ ಕೂಡ ಒಳ್ಳೇದಾಗ್ಲಿ, ಅವರಿಗೂ ಕೂಡ ಒಳ್ಳೇದಾಗ್ಲಿ ಎಂಬ ಆಶಯವನ್ನ ನೀಡಿಕೊಂಡು ಅವರು ಪ್ರತಿಯೊಂದು ವಿಚಾರವನ್ನು ಬಹಳಷ್ಟೊಂದು ಅಚ್ಚುಕಟ್ಟಾಗಿರುವಂತ ಮಾತನ್ನ ಹೇಳಿದ್ರು. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಿಮ್ಮ ಮಗ ಇವತ್ತು ಮಣಿಪಾಲದಲ್ಲಿ ಒಂದು ಬಹಳಷ್ಟೊಂದು ಇತಿಹಾಸದ ಮೊದಲ ಪುಟದಲ್ಲಿ ಇತಿಹಾಸವನ್ನ ಬರೀತಾರೆ. ಯಾಕಂತ ಹೇಳಿದ್ರೆ ಮೊಟ್ಟ ಮೊದಲ ಬಾರಿಗೆ ಮಣಿಪಾಲದಲ್ಲಿ ಚಾರಿಟಿ ಕಪ್ ಮಿಶಾಲ್ ಇವರ ನೇತೃತ್ವದಲ್ಲಿ ನಡೀತದೆ. ಇದು ಕೂಡ ಇಲ್ಲಿ ಮಣಿಪಾಲದಲ್ಲಿ ಒಂದು ಇತಿಹಾಸವನ್ನ ಬರೀತಾ ಇದೆ. ಬಹಳಷ್ಟೊಂದು ಅದ್ದೂರಿಯಾಗಿ ಯಾವುದೇ ರೀತಿಯಾಗಿರುವಂತ ಎಂಟ್ರಿ ಫೀಸ್ ಇಲ್ಲದೆ ಮೊದಲ ಸ್ಥಾನಿಯನ್ನು ಪಡುವಂತ ತಂಡಕ್ಕೆ 30,000 ಜೊತೆಗೆ ಆಕರ್ಷಕ ಟ್ರೋಫಿಯನ್ನ ನೀಡಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ತಂಡಕ್ಕೆ 15,000 ಜೊತೆಗೆ ಆಕರ್ಷಕ ಬಹುಮಾನವನ್ನ ನೀಡಿದಂತ, ಇಲ್ಲಿ ಯಾವುದೇ ಸ್ಥಳೀಯ ಮಟ್ಟದಲ್ಲಿ ನಾವು ಪಂದ್ಯಾಕೂಟ ನೋಡುವಾಗ ಯಾವುದೇ ಒಂದು ಟೂರ್ನಮೆಂಟ್ ಗೆ ಹೋಗ್ಬೇಕಾದ್ರೆ ಅದಕ್ಕೊಂದು ಎಂಟ್ರಿ ಫೀಸ್ ಎಂಬ ಹೆಸರು ಇರತ್ತೆ. ಆದ್ರೆ ಇಲ್ಲಿ ಅದನ್ನ ಯಾವುದೇ ರೀತಿಯ ಉಲ್ಲಂಘನೆಯನ್ನ ಮಾಡುವುದಿಲ್ಲ. ಇದು ಕೂಡ ಮಣಿಪಾಲದಲ್ಲಿ ಹೊಸ ಚರಿತ್ರೆಯನ್ನೇ ಬರಿತಾ ಇದೆ. ಬಹಳಷ್ಟೊಂದು ಅದ್ದೂರಿಯಾಗಿರುವಂತ ಪಂದ್ಯಾಕೂಟ ನಡೀತಾ ಇದೆ. ಆ ನಿಟ್ಟಲ್ಲಿ ಕಾರ್ಯಕ್ರಮಕ್ಕೆ ಬಹಳಷ್ಟೊಂದು ಅಚ್ಚುಕಟ್ಟಾಗಿರುವಂತ ಮಾತನಾಡಿದ ರಜಬ್ ಅವರು, ಇವರು ಕೂಡ ಹೃತ್ಪೂರ್ವಕವಾಗಿರುವಂತ ಧನ್ಯವಾದ ಜೊತೆಗೆ ಜೋರಾದ ಚಪ್ಪಾಳೆಯನ್ನ ಅವ್ರಿಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಮತ್ತೋರ್ವ ಪ್ರೋತ್ಸಾಹಕರಾಗಿರುವಂತ ಚಂದ್ರನಗರ ಫಾರೂಕ್ ಬಾಯ್, ಇವರು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಹಿತನುಡಿಯನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ಈ ಶುಭ ಸಂಜೆಯ ನಮಸ್ಕಾರಗಳು. 9 ಈಸ್ಟ್ ಚಾರಿಟಿ ಕ್ರಿಕೆಟ್ ಟೂರ್ನಮೆಂಟ್ 2025 ವೇದಿಕೆಯಲ್ಲಿ ಇರುವಂತಹ ಅನಿವಾಸಿಯ ಭಾರತೀಯ ಉದ್ಯಮಿ, ಕೊಡುಗೈ ದಾನಿ, ಎಲ್ಲರ ಹಿತೈಷಿ ಎಂದು ತಪ್ಪಾಗುತ್ತಿಲ್ಲ. ನನ್ನ ಸಹೋದರರಾದ ಪರ್ಕಳ ಹಾಗೆ ಇನ್ನೋರ್ವ ನನ್ನ ಸಹೋದರ NT ಎಕ್ಸ್ಪ್ರೆಸ್ ಇದರ ಮಾಲಕರು ಆದಂತಹ ಮೊಹಮ್ಮದ್ ಅಶ್ರಫ್ ರವರೇ, ಸಮಾಜ ಸೇವೆಯಲ್ಲಿಯೇ ಒಂದು ಇಡೀ ಜೀವನವನ್ನು ಉಡುಪಿ ಜಿಲ್ಲೆಯಲ್ಲ ಮಾತ್ರ ಅಲ್ಲದೆ ಸುಮಾರು ಹತ್ತಿರದ 4-5 ಜಿಲ್ಲೆಗೆ ಪರಿಚಿತರಾಗಿ ಸಮಾಜ ಸೇವೆಗೆ ಇವತ್ತು ನಾವೇನಾದ್ರೂ 1% ಈಗ ತಾನೇ ನಮ್ಮ ಸಹೋದರರು ಹೇಳಿದ್ರು ಬರ್ಬೇಕಿದ್ರೆ ಅವರು ಒಬ್ರು ಕಾರಣ. ಅವರು ಈಗ ವೇದಿಕೆಯಲ್ಲಿದ್ದಾರೆ. ಹಾಜಿ ಅಬೂಬಕರ್ ರವರೇ, ತನುಜಾ ಮಾಬೆನ್ ರವರೇ, ಈಗ ತಾನೇ ಹೇಳಿದ್ರು ಯೂಟ್ಯೂಬರ್ ಬಗ್ಗೆ ನಮ್ಮ ಸಹೋದರ. ಎಲ್ಲಾ ರೀತಿಯಲ್ಲಿ ಕೂಡ ಇವತ್ತು ಒಬ್ರಿಗೆ ಯಾವ ರೀತಿಯಲ್ಲಿ ಅವಕಾಶ ಆಗ್ಬೇಕು, ಅವಕಾಶ ಅಂದ್ರೆ ಏನು ಅಂತ ಒಂದು ತೋರಿಸ್ಕಿಟ್ಟಿದ್ರೆ ನಮ್ಮ ಕಾಪು ವಿಭಾಗದ ಸಚಿನ್ ಶೆಟ್ಟರ್ ಅವರೇ. ಹಾಗೆ ನಮ್ಮ ಇನ್ನೊಂದು ಸಹೋದರ ಈಗ ಎಲ್ಲದರಲ್ಲೂ ಕ್ರೀಡಾ ರೀತಿಯಲ್ಲಿ ಇರಬಹುದು ಅಥವಾ ಯುವಕರಿಗೆ ಒಂದು ಹುರುಪಾಗಿ ಇರುವಂತಹ ನನ್ನ ಮಿತ್ರರಾದ ಸೌರಭ್ ಬಳ್ಳಲ್ರವರೇ, ಕಾರ್ಕಳ ಆರಿಫ್ ರವರೇ, ಹಾಗೂ ಇಕ್ಬಾಲ್ ಆತ್ರಾಡಿರವರೇ, ಸಹೋದರ ಫೈಸಲ್ ರವರೇ, ಆಸಿಫ್ ಕಾರ್ಕಳರವರೇ, ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೆವು. ಸುಮಾರು 10 ತಂಡ ಇಲ್ಲಿ ಬೆಳಗ್ಗೆಯಿಂದ ಈ ಸಂಜೆ ತನಕ ಆಟವಾಡಿ ಒಬ್ರು ಜಯಗಳಿಸಬೇಕಂದ್ರೆ ಇನ್ನೊಬ್ರು ಸೋಲ್ಲೇಬೇಕು. ಆದ್ರೂ ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇ ಮುಖ್ಯ. ಆ ಪಾರ್ಟಿಸಿಪೇಟ್ ಮಾಡಿದ್ದು ಮುಖ್ಯ. ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಇವತ್ತು ನಾನು ಹೇಳ್ಬೇಕಿರೋದು ಮೇನ್ ಒಂದು ರೋಲ್ ಅಂದ್ರೆ 9 ಈಸ್ಟ್ ಎಂಬ ಒಂದು ಕಂಪನಿಯನ್ನು ಸೌದಿ ಅರೇಬಿಯಾದಲ್ಲಿ ಮಾಡಿ ನೂರಾರು ಜನರಿಗೆ ಇವತ್ತು ಉದ್ಯೋಗ
ಉದ್ಯೋಗ ನೀಡಿ ಅಲ್ಲಿ ಬದುಕು ನೀಡುತ್ತಿರುವಂತಹ ಪರ್ಕಳ ರಜಬ್ ಬ್ಯಾರಿ ಇವರ ಪುತ್ರರಾದ ನಾನು ಮಿಶಲ್ ರವರಿಗೆ ಇಲ್ಲಿಂದಲೇ ನಾನು ನನ್ನ ಹೃತ್ಪೂರ್ವಕ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಯಾವುದೇ ರೀತಿಯ ಎಂಟ್ರಿ ಫೀಸ್ ಇಲ್ಲದೆ ಇವತ್ತು ಒಂದು ಬಡ ಕುಟುಂಬದ ಒಂದು ಹೆಣ್ಣು ಮಗಳಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ದೃಢ ನಿರ್ಧಾರ ಇವತ್ತು ಅದಕ್ಕಾಗಿ ಈ ರೀತಿಯ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಇಲ್ಲಿ ನಡೆಸಿ ಸುಮಾರು 1 ಲಕ್ಷ ರೂಪಾಯಿ ಅವರಿಗೆ ಕೊಟ್ಟು ಅದೊಂದು ದೊಡ್ಡ ಮಟ್ಟಕ್ಕೆ ಇವತ್ತು ಹೋಗುವುದರಲ್ಲಿ ಯಾವುದೇ ಡೌಟ್ ಬೇಡ. ಹಾಗಾಗಿ ನಾನು ಹೇಳುವಂತದ್ದಿಷ್ಟೇ, ಮಿಶೆಲ್ ರವರ ಆ ಒಂದು ಆಲೋಚನೆ ನಿಜಕ್ಕೂ ಶ್ಲಾಘನೀಯ. ನಾನು ಖಂಡಿತವಾಗಿಯೂ ಗೌರವಿಸ್ತೇನೆ. ಯಾಕಂದ್ರೆ ನಾವು 10 ಕಡೆಯಲ್ಲಿ ಹೋದಾಗ ಸಮಾಜ ಸೇವೆಯನ್ನು ಯಾವ ರೀತಿಯಲ್ಲಿ ಮಾಡಬಹುದು ಅಂತ ಈಗನೇ ಅಬೂಬಕರ್ ರವರಲ್ಲಿ ರಜಬ್ ಪರ್ಕರ್ ರವರ ರೀತಿಯನ್ನು ನಾವು ಕಂಡಿದ್ದೇವೆ. ಆದ್ರೆ ಮಿಶೆಲ್ ರವರು ಅದನ್ನು ಮಿಗಿಲಾಗಿ ಒಂದು ಪಟ್ಟು ಇವತ್ತು ತೋರಿಸಿದ ನಿಜಕ್ಕೂ ಶ್ಲಾಘನೀಯ. ಯಾಕಂದ್ರೆ ಈ ರೀತಿಯಲ್ಲೂ ಸಮಾಜ ಸೇವೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ನಾನು ನಿಜವಾಗಿ ಹೇಳ್ತೇನೆ. ನಾನು ಇಲ್ಲಿ ಬಂದಾಗ್ಲೇ ಗೊತ್ತಾಯ್ತು. ಯಾಕಂದ್ರೆ ನೋಡಿ, ಅಷ್ಟು ಸುಲಭ ಅಲ್ಲ ನೋಡಿ. ಒಬ್ರಿಗೆ ಸಹಾಯ ಮಾಡ್ಬೇಕಂದ್ರೆ ಯಾವ ರೀತಿಯಲ್ಲೂ ಮಾಡುವುದು ಅಂದ್ರೆ ಇವತ್ತು ಈ ರೀತಿಯ ಕ್ರಿಕೆಟ್ ಪಂದ್ಯಾಟವನ್ನು ಆಡಿ ಅಲ್ಲೂ 1 ಲಕ್ಷ ರೂಪಾಯಿ ಕೊಟ್ಟು, ಹಾಗೆ ನಮ್ಮ ಸಚಿನ್ ರವರನ್ನು ತರಿಸಿ ಯೂಟ್ಯೂಬ್ ನಲ್ಲಿ ಬೇರೆಯವರು ಕೂಡ ಅವರಿಗೆ ಹೆಲ್ಪ್ ಮಾಡಬಹುದು ಅನ್ನೋ ದೃಷ್ಟಿ ನೋಡಿ ಎಲ್ಲಿಂದ ಎಲ್ಲಿಗೆ ಸ್ವಾಮಿ. ಸಮಾಜ ಸೇವೆಗೆ ಒಂದು ಕಡೆ ಯುವಕರನ್ನು ಒಂದು ಪ್ರೇರೇಪಿಸುವಂತ ಈ ತರ ಒಂದು ಆಟ ನಿಜಕ್ಕೂ ಶ್ಲಾಘನೀಯ. ಹಾಗಾಗಿ ನಾನು ಇನ್ನೇನು ಹೆಚ್ಚು ಮಾತಾಡೋಕೆ, ಯಾಕಂದ್ರೆ ಬೇರೆಯವರು ಕೂಡ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಇಲ್ಲಿ ಬಂದಾಗ್ಲೇ ಹೇಳಿದ್ರು ಕಾಪೂರ್ ಅವರು ಅನ್ನೋದು ಒಂದ್ಸಲ ನಮಗೂ ಒಂದು ಹಿತ. ನಮ್ಮ ಎಲ್ಲ ಜಿಲ್ಲೆ ಕರ್ನಾಟಕ ಇರ್ಬೋದು, ನಮ್ಮ ರಾಜ್ಯ ಇರ್ಬೋದು, ನಮ್ಮ ದೇಶ ಅದು ಮುಖ್ಯ. ಅದರಲ್ಲಿ ಒಂದು ಹಿತ ನಮ್ಮ ಕಾಪೂರ್ ಅನ್ನೋದು ಆಗ್ಲಿ, ಶುಭ ಆಗ್ಲಿ ಅಂತ ಹೇಳ್ತಾ ನನ್ನೊಂದು ಮಾತಿಗೆ ವಿರಾಮ. ಥ್ಯಾಂಕ್ ಯು. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಈ ನೈನೆಸ್ಟ್ ಕ್ರಿಕೆಟ್ ಟೂರ್ನಮೆಂಟ್ ಗೆ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಸೇರಿರುವ ಎಲ್ಲ ಕ್ರೀಡಾ ಅಭಿಮಾನಿಗಳೇ, ಕ್ರೀಡಾ ಪ್ರೇಕ್ಷಕರು, ಮಾತನಾಡುವ ಸಮಯ ಅಲ್ಲ, ಎಲ್ಲ ಹಿರಿಯರು ಗಣ್ಯರು ಮಾತನಾಡಿ ಆಗಿದೆ. ಮಿಶಾಲ್ ಬಗ್ಗೆ ಒಂದು 2 ವಿಷಯ ಹೇಳ್ತೇನೆ. ನಿನ್ನೆ ಮಿಶಾಲ್ ನಂಗೆ ಫೋನ್ ಮಾಡ್ತೇನೆ. ಮಿಶಾಲ್, ನಾನು ಈ ನೈನೆಸ್ಟ್ ಕ್ರಿಕೆಟ್ ಆಗಿರ್ಬೋದು, ಬೇರೆ ವಿಚಾರಗಳಾಗಿರ್ಬೋದು, ಮಿಶಾಲ್ ಜೊತೆ ನನ್ನ ಒಡನಾಟ ಒಂದು ಸಹೋದರ ರೀತಿಯಲ್ಲಿ ಒಂದು ಒಡನಾಟ ಇದೆ. ಮಿಶಾಲ್ ಫೋನ್ ಮಾಡಿ ಹೇಳ್ತಾನೆ, ಒಂದು ಕ್ರಿಕೆಟ್ ಮ್ಯಾಚ್ ಮಾಡ್ತಾ ಇದ್ದೇನೆ, ನೀನು ಬರ್ಬೇಕು, ನಿನ್ನ ಅಲ್ಲಿ ನಿಂತು ಏನಾದ್ರೂ ಒಂದು ಸಮಸ್ಯೆಗಳಾದ್ರೆ ಅದನ್ನ ಸರಿ ಮಾಡಿ ಕೊಡಬೇಕು ಅಂತ. ಮಿಶಾಲ್ನ ಪ್ರಾಯ ಈಗ ಉದ್ಯಮಿ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ, ಅವರ ವಯಸ್ಸು 25 ವರ್ಷ. ನಮ್ಮೊಟ್ಟಿಗೆ ಇದ್ದು ಇದೇ ಮಣಿಪಾಲ್ ನಲ್ಲಿ ಮಿಶಾಲ್ ಅವರು ಈ ನೈನೆಸ್ಟ್ ಕಂಪನಿ ಆಗಿರ್ಬೋದು, ಕ್ರಿಕೆಟ್ ಟೂರ್ನಮೆಂಟ್ ಆಗಿರ್ಬೋದು, ಇದಕ್ಕಿಂತ ಮುಂಚಿತವಾಗಿ ಮೊದಲನೇ ವ್ಯಕ್ತಿ ಯಾರಾದ್ರೂ ನಮ್ಮ ಉಡುಪಿ ಜಿಲ್ಲೆಗೆ ಡಾಡ್ಜ್ ಚಾಲೆಂಜರ್ ಗಾಡಿಯನ್ನು ಸೌದಿಯಿಂದ ತಂದಿದ್ದಾರೆ ಅಂದ್ರೆ ಅದು ಮಿಶಾಲ್ ಅವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಡಾಡ್ಜ್ ಚಾಲೆಂಜರ್ ಅಲ್ಲ, ಅದ್ರ ನಂತರ ಇನ್ನೊಂದು ಗಾಡಿಯನ್ನು ತಂದಿದ್ದಾರೆ, ಇನ್ನೂ ಇಲ್ಲೇ ಇದೆ. ಬಹಳ ದೊಡ್ಡ ಕಾರಣ, ಒಂದು ಎಂಥೂಸಿಯಾಸ್ಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಿಶಾಲ್ ಅವರ ಗಾಡಿಯನ್ನು ನೀವು ಮಣಿಪಾಲ್ನ ರಸ್ತೆಗಳಲ್ಲಿ ನೋಡಿರ್ತೀರಾ. ಸೊ 9 ಈಸ್ಟ್ ಅಂತ ಒಂದು ಕಂಪನಿಯನ್ನ ಮಾಡಿದ್ದಾರೆ. ನಮ್ಮ ಸಹೋದರರು ಹೇಳಿದಾಗೆ 100 ಜನರಿಗೆ ಉದ್ಯೋಗ ನೀಡುವ ಒಂದು ನಿಟ್ಟಿನಲ್ಲಿ ಅಲ್ಲಿ ದೂರದ ಸೌದಿ ದೇಶದಲ್ಲಿ ಇಲ್ಲಿಂದ ಹೋಗಿ ಎಷ್ಟೋ ಜನರು ಅವರೊಟ್ಟಿಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಿಗಿರುವವರನ್ನ, ನನ್ನ ಸಹೋದರರನ್ನ, ನಮ್ಮ ಫ್ರೆಂಡ್ಸ್ ಅನ್ನ ಯಾವತ್ತು ಪ್ರೋತ್ಸಾಹಿಸಿ ಎಲ್ಲ ಈ ಒಳ್ಳೆ ರೀತಿ ಚಾರಿಟೇಬಲ್ ಟ್ರಸ್ಟ್ ನ ಮುಖಾಂತರ ಒಂದು ಒಳ್ಳೆ ರೀತಿ ಒಂದು ಉದ್ದೇಶ ಇಟ್ಕೊಂಡು ಈ ಟೂರ್ನಮೆಂಟ್ ಅನ್ನ ಮಾಡಿದ್ದಾರೆ. ಈಗ ಟೂರ್ನಮೆಂಟಿನ ಒಂದು ಸೀಸನ್ ಅಂತ ಹೇಳಬಹುದು. ಮಳೆಗಾಲ ಮುಗ್ದಿದೆ, ಟೂರ್ನಮೆಂಟಿನ ಸೀಸನ್ ಎಲ್ಲ ಸ್ಟಾರ್ಟ್ ಆಗಿದೆ. ಎಲ್ಲ ಕಡೆ ಸಾಟರ್ಡೆ ಸಂಡೇ ಆಗುವಾಗ ಎಲ್ಲ ಕಡೆ ಕ್ರಿಕೆಟ್ ಮ್ಯಾಚ್ ಗಳು ಆಗ್ತಾ ಇರ್ತದೆ. ಇದು ಒಂದು ವಿಶೇಷ. ಈ ಟೂರ್ನಮೆಂಟಿನ ವಿಶೇಷ ಏನಂದ್ರೆ ಚಾರಿಟಿ ಕ್ರಿಕೆಟ್ ಟೂರ್ನಮೆಂಟ್, ಪ್ಲೇ ಫಾರ್ ಅ ಕಾಸ್ ಅಂತ ಹೇಳಿ. ಯಾಕಂದ್ರೆ ಎಲ್ಲ ಕಡೆ ಕ್ರಿಕೆಟ್ ಮ್ಯಾಚ್ ಗಳಿಗೆ ಹೋದಾಗ ಒಳ್ಳೆ ಆಕರ್ಷಣ ಬಹುಮಾನಗಳು ಇರ್ತದೆ, ಆಕರ್ಷಣವಾದ ಟ್ರೋಫಿಗಳು ಇರ್ತದೆ. ಬಟ್ ಅದರೊಟ್ಟಿಗೆ ಎಂಟ್ರಿ ಫೀಸ್ ಆಗಿರ್ಬೋದು, ದೊಡ್ಡ ರೀತಿಯ ಡೊನೇಷನ್ ಕಲೆಕ್ಷನ್ ಎಲ್ಲ ಮಾಡ್ತಾರೆ. ಬಟ್ ಈ ನಮ್ಮ 9 ಈಸ್ಟ್ ಅವರು ಈ ಸ್ಪಾನ್ಸರ್ ಮಾಡಿ ಇದೊಂದು ಕ್ರಿಕೆಟ್ ಮ್ಯಾಚ್ ಮಾಡಿದ್ದಾರೆ. ಇದೊಂದು ನಮ್ಮ ಎಲ್ಲ ಯುವಕರಿಗೆ ಒಂದು ಪ್ರೇರಣೆ. 1 ಲಕ್ಷ ರೂಪಾಯಿ. ಸಚಿನ್ ಶೆಟ್ಟರ್ ಬಗ್ಗೆ ಒಬ್ರು ಯೂಟ್ಯೂಬರ್ ಅಂತ ಹೇಳಿದ್ರಿ ಸರ್. ನಾನೊಂದು ಸಚಿನ್ ಶೆಟ್ಟರ್ ಬಗ್ಗೆ ಒಂದು ವಿಚಾರ ಹೇಳ್ತೇನೆ. ನಮ್ಮ ಈಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇನ್ಫ್ಲುಯೆನ್ಸರ್ಸ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಹಲವಾರು ಇನ್ಫ್ಲುಯೆನ್ಸರ್ಸ್ ಗಳಿದ್ದಾರೆ. ಈಗ ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು, ನಮ್ಮ ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿರ್ಬೋದು, ಕರ್ನಾಟಕದಲ್ಲಿ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಮೊದಲ ಯಾರಾದ್ರೂ ಯೂಟ್ಯೂಬ್ ಇನ್ಫ್ಲುಯೆನ್ಸರ್ ಅಂತ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಇದ್ರೆ ಅದು ಸಚಿನ್ ಶೆಟ್ಟಿ. ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಜನರಿಗೆ ಸಹಾಯ ಆಗಿ ಪ್ರತಿ ವರ್ಷ ಅಷ್ಟಮಿಯ ಸಮಯದಲ್ಲಿ ಸಾವಿರಾರು ಜನರಿಗೆ ಒಂದು ಆಶಾಕಿರಣವಾಗಿ, ಹಲವಾರು ದೀನ ದಲಿತರಿಗೆ, ಬೇಕಾದ ಕಷ್ಟದಲ್ಲಿರುವವರಿಗೆ ಸಹಕಾರ ಮಾಡುವಂತ ನಾಯಕರಿದ್ರೆ ಅದು ಸಚಿನ್ ಶೆಟ್ಟಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮೆಲ್ಲರಿಗೂ ಗೊತ್ತಿದೆ, ನಾವು ಅವರೊಂದು ಕಾರ್ಕಳದಲ್ಲಿ ಒಂದು ಮನೆ ಕಟ್ತಾ ಇದ್ದಾರೆ. ಅದಕ್ಕೆ 1 ಲಕ್ಷ ರೂಪಾಯಿದ ಮೊತ್ತವನ್ನ 9 ಈಸ್ಟ್ ಕಂಪನಿಯ ಮುಖಾಂತರ ಮಿಶಾಲ್ ಅವರು ನೀಡ್ತಾ ಇದ್ದಾರೆ. ಸಚಿನ್ ಶೆಟ್ಟಿ ಅವರು ಮಾತ್ರ ಅಲ್ಲ, ಇಲ್ಲಿ ಸಚಿನ್ ಶೆಟ್ಟಿ ಅವರು 9 ಈಸ್ಟ್ ಅವರು ಈ ಟೂರ್ನಮೆಂಟ್ ಮಾಡಬೇಕಾದ್ರೆ ಕಾರಣ ಏನಂದ್ರೆ, ನಾವು ಏನು ದುಡಿತೇವೆ, ನೀವೆಲ್ಲ ಈಗ ಕಾಲೇಜ್ ಮಕ್ಕಳಾಗಿರ್ಬೋದು, ಈಗ ಸ್ಟೂಡೆಂಟ್ ಲೈಫ್ ಅಲ್ಲಿ ಇರ್ಬೋದು, ನೀವು ಮುಂದೆ ಬರುವಾಗ ನೀವು ಒಂದು ಉದ್ಯಮಕ್ಕೆ, ನೀವು ಒಂದು ಉದ್ಯಮಿಗಳಾಗಿ ಬೆಳಿತೀರಿ. ನೀವು ಬೆಳೆಯುವಾಗ ನೀವು ಏನು ದುಡಿತೀರಾ ಅದ್ರ ಒಂದು ಕನಿಷ್ಠ ಒಂದು 5% ಆದ್ರೂ 10% ಆದ್ರೆ ಒಂದು ಸಮಾಜಕ್ಕೆ ಯಾರು ಅದರ ಅಗತ್ಯ ಇದೆ ಅವರಿಗೆ ನೀಡಬೇಕು ಅನ್ನೋ ಹೇಳುವ ಒಂದು ಉದ್ದೇಶದಿಂದ ಇದನ್ನ ಮಾಡಿದ್ದಾರೆ. ಎಲ್ಲರೂ ಈ ಸೇವಾ ಮನೋಭಾವನೆಯನ್ನ ನೀವು ಅಲ್ಲಿ ಉಳಿಸ್ಕೊಳ್ಬೇಕು. ಮುಂದೆ ಬರುವ ದಿನಗಳಲ್ಲಿ ಇನ್ನಷ್ಟು ಜನರಿಗೆ ಈ 9 ಈಸ್ಟ್ ಕಂಪನಿ, ನಾನು ಮೊನ್ನೆ ಮಿಶನ್ ಹತ್ರ ಮಾತಾಡಿದ್ದೇನೆ, ಒಂದು ಚಾರಿಟೇಬಲ್ ಟ್ರಸ್ಟ್ ಮಾಡ್ಬೇಕಂತ ಇದ್ದಾನೆ. ಆ ಟ್ರಸ್ಟ್ ನ ಮುಖಾಂತರ ಇನ್ನಷ್ಟು ಬಡವರಿಗಾಗ್ಲಿ, ಇನ್ನಷ್ಟು ಯಾರಿಗೆ ವಂಚಿತರಾಗಿದ್ದಾರೆ ಅವರಿಗೆ ಸಹಾಯ ಆಗುವ ರೀತಿಯಲ್ಲಿ 9 ಈಸ್ಟ್ ಕಂಪನಿ ಮುಖಾಂತರ ಆಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ.
ಕಾರ್ಯಕ್ರಮದ ಬಗ್ಗೆ ವಿಶಾಲ್ ಅವರ ಬಗ್ಗೆ ಬಹಳಷ್ಟೊಂದು ಅಚ್ಚುಕಟ್ಟಾಗಿರುವಂತ ಮಾತನಾಡ್ತಾರೆ. ಒಂದು ನಿಮಿಷ, ಯಾವುದೇ ಕಡೆಯಲ್ಲಿ ಮ್ಯಾಚ್ ಆದ್ರೆ ಬಿಲಾಲ್ ಅವರ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಬಿಲಾಲ್ ಅವರು ಇಲ್ಲದೆ ಯಾವುದೇ ಕ್ರಿಕೆಟ್ ಮ್ಯಾಚ್ ನಡೆಯುವುದಿಲ್ಲ. ಎಷ್ಟು ಜನ ಪ್ಲೇಯರ್ಸ್ ಬರ್ತಾರೆ, ಅಷ್ಟು ಜನ ಪ್ಲೇಯರ್ಸ್ ಹೆಸರನ್ನು ನೆನ್ಪಿಡ್ಕೊಂಡು ಅವರನ್ನ ಪ್ರೋತ್ಸಾಹಿಸುವ ಕೆಲಸ ಬಿಲಾಲ್ ಅವರು ಮಾಡ್ತಾರೆ. ಸೊ ಅವರಿಗೂ ಒಂದು ಈ ಕ್ರಿಕೆಟ್ ಮ್ಯಾಚ್ ಬಿಲಾಲ್ ಅವರು ಇಲ್ಲಾಂದ್ರೆ ನಡೀಲಿಕ್ಕಿಲ್ಲ. ಸೊ ಎಲ್ಲರೂ ಅವರಿಗೂ ಒಂದು ಜೋರಾದ ಚಪ್ಪಾಳೆಯನ್ನು ಹೇಳಬೇಕು ಅಂತ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಿಮ್ಮ ಪ್ರೀತಿ ಮೇಲೆ ನಾವು ಇಷ್ಟು ಮುಂದುವರಿಕೆಯನ್ನ ಕಾಣ್ತೇವೆ. ಇನ್ನೂ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಅನ್ನ ನೀಡಿ ಮುಂದಿನ ಹಂತದಲ್ಲಿ ರಾಜ್ಯ ಟೆನ್ನಿಸ್ ಬಾಲ್ ಅಲ್ಲೂ ಕೂಡ ಅವಕಾಶ ನಮ್ಮದಾಗಲಿ ಎಂಬ ಆಶೆ ಆಶಂಸೆ ಜೊತೆಗೆ ನಿಮ್ಮ ಪ್ರೀತಿ ಮುಂದುವರಿಕೆಯನ್ನ ಕಾಣಲಿ. ನೀವು ಪಂದ್ಯಾಕೂಟದ ಬಗ್ಗೆ ಅತ್ಯುತ್ತಮವಾಗಿರುವಂತಹ ಒಂದು ಮಾತನಾಡಿದಿರಿ. ವಿಶಾಲ್ ಅವರ ಬಗ್ಗೆ ಅವರ ಪ್ರತಿಯೊಂದು ವಿಚಾರವನ್ನ ನೋಡ್ಲಿಕ್ಕೆ ಇದ್ರೆ ಇವತ್ತು ಪಂದ್ಯಾಕೂಟ ಮಾಡಿರುವಂತದ್ದು 25 ವಯೋಮಿತಿಯ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಮಾಡಿರುವಂತದ್ದು. ಯಾಕೆ ಹೇಳಿದ್ರೆ ಅವರು ಮುಂದಿನ ಜೀವನ, ಅವರು ಹೆಜ್ಜೆ ಇಡುವಂತ ಜೀವನ ಕೂಡ ಅದೇ ರೀತಿಯಾಗಿ ಸಾಗ್ಲಿ ಎಂಬ ದೇಹ ಉದ್ದೇಶದಿಂದ ಮಾತ್ರ ಇದು 25 ವಯೋಮಿತಿಯ ಪಂದ್ಯವನ್ನ ಮಾಡ್ತಾರೆ. ಆ ನಿಟ್ಟಲ್ಲಿ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಒಂದು ಬಹಳಷ್ಟೊಂದು ಅಚ್ಚುಕಟ್ಟಾಗಿರುವಂತ ಮಾತನಾಡ್ತೀರಿ. ತಮಗೂ ಕೂಡ ನಮ್ಮ ಪರವಾಗಿ ನೀವು ಯುವಕರ ಬೆಂಬಲದ ಸಪೋರ್ಟಿಗರಾಗಿ ಇನ್ನೂ ಕೂಡ ನಮ್ಮ ಜೊತೆಗೆ ಬರಬೇಕು ಎಂಬ ಆಶಯವನ್ನ ನಮ್ಮ ಮುಂದೆ ನೀಡುತ್ತಾ ತಮಗೂ ಕೂಡ ಹೃತ್ಪೂರ್ವಕ ಹೃದಯ ಸ್ಪರ್ಶಿ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ಇವಾಗಲೇ ಎಲ್ಲ ಅತಿಥಿ ಅಭ್ಯಾಗತರು ಹೇಳಿದ ಹಾಗೆ ಈ ಟೂರ್ನಮೆಂಟ್ ಉದ್ದೇಶ, ಮುಖ್ಯ ಉದ್ದೇಶ ಪಳ್ಳಿ ಬಾಬು ಇವರ ಒಂದು ಮನೆಗೆ 1 ಲಕ್ಷ ರೂಪಾಯಿ ಹಣದ ಒಂದು ವೆಚ್ಚವನ್ನ ನೀಡುವಂತ ಮುಖ್ಯ ಉದ್ದೇಶವಾಗಿರುತ್ತೆ. ಅವರು 95 ವರ್ಷದ ಮುದುಕಿ ಆ ಮನೆಯಲ್ಲಿ ಇರುವಂತದ್ದು. ಅವರಿಗೆ ಯುವ ಹುಡುಗ ಇವತ್ತು ಅವರಿಗೆ ಸಹಾಯಸ್ತವನ್ನ ನೀಡುವ ಮುಖಾಂತರವಾಗಿ ಅವರ ಜೀವನದ ಮುಂಚೂಣಿಯನ್ನ ಹೆಚ್ಚುವಳಿಕೆಯನ್ನ ಮಾಡುವಂತ ಒಂದು ಅವಕಾಶವನ್ನ ಮಾಡಿಕೊಟ್ಟದ್ದಕ್ಕಾಗಿ ಜೋರಾದ ಚಪ್ಪಾಳೆ ಬರ್ಬೇಕಾ ಕೇಳಿಕೊಳ್ತಾ ಇದ್ದೇವೆ. ಇದಕ್ಕೆ ಮುಖ್ಯ ಕಾರಣವಾಗಿರುವಂತವರು ಅವರೆಲ್ಲರಿಗೂ ಗೊತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಸೆಟ್ಟರ್ ಬಾಕ್ಸ್ ಎಂಬ ಖ್ಯಾತನಾಮದಿಂದ ಅವರನ್ನ ಕರೀತಾರೆ. ಅವರು ಸಚಿನ್ ಅವರು. ಅವರಿಗೆ ಅವರ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಎಲ್ಲ ವಿಚಾರ ಇದೆ. ಒಂದೇ ಮಾತಿನಲ್ಲಿ ಹೇಳ್ತೇವೆ, ಅವರು ಬಹಳಷ್ಟೊಂದು ಸಹಳ ಜೀವಿ, ಪ್ರತಿಯೊಬ್ಬರ ಜೊತೆಗೆ ಬಹಳಷ್ಟೊಂದು ಅಚ್ಚುಕಟ್ಟಾಗಿ ಎಲ್ಲ ವಿಚಾರದಲ್ಲೂ ಕೂಡ ಸಹಕಾರವನ್ನ ಮಾಡುವವರು. ಜೊತೆಗೆ ಕೃಷ್ಣ ಜನ್ಮಾಷ್ಟಮಿ ಆಗಿರ್ಲಿ, ಎಲ್ಲ ಒಂದು ಅವರಾಗಿ ಸ್ವತಃ ವೇಷವನ್ನ ಹಾಕಿಕೊಂಡು ಅದರಲ್ಲಿ ಪಡೆದಂತ ಹಣವನ್ನ ಕೂಡ ಬಡವರಿಗೆ ನೀಡುವಂತ ವ್ಯಕ್ತಿ ಅವರು. ಅದರ ವಿಚಾರದಲ್ಲಿ 3 ವಾರ ಆಸ್ಪತ್ರೆಯಲ್ಲೂ ಕೂಡ ಇರ್ತಾರೆ ಅಲ್ವಾ ಸರ್? ಆದ್ರೂ ಕೂಡ ಆ ಹಣವನ್ನು ಅವರು ಬಡವರಿಗೆ ಕೊಟ್ಟು ಅವರ ಚಿಕಿತ್ಸೆ ಹಣವನ್ನ ಸ್ವತಃವಾಗಿ ಅವರೇ ನೀಡ್ತಾರೆ. ಇದು ನಿಜವಾಗಿರುವಂತ ನಮ್ಮ ಊರಿಗೆ, ನಮ್ಮ ನಾಡಿಗೆ ಹೆಮ್ಮೆಯ ವಿಚಾರವಾಗಿರುತ್ತೆ. ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳಿಕೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವರಾಗಿರುವಂತ ತನುಜಾ ಮಾಬಿನ್ ಇವರು, ಈ ಮೇಡಮ್ ಇವರು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಹಿತನುಡಿಯನ್ನು ಆಡ್ಬೇಕಾ ಕೇಳಿಕೊಳ್ತಾ ಇದ್ದೇವೆ. ಗುಡ್ ಈವ್ನಿಂಗ್ ಎವ್ರಿಬಡಿ, ಡಿಗ್ನಿಟರೀಸ್ ಆನ್ ದ ಡೇಸ್ ಆಫ್ ದ ಡೇಸ್. ಐ ಆಮ್ ವೆರಿ ಹ್ಯಾಪಿ. ಇವತ್ತು ನಾನು ಇಲ್ಲಿ ಬರ್ಬೇಕಾದ್ರೆ ಎಷ್ಟೊಂದು ಆಶ್ಚರ್ಯ ಆಯ್ತು ಅಂತ ಹೇಳಿದ್ರೆ ನಂಗೆ ಅನಿಸ್ಲಿಕ್ಕೆ ಆಗ್ಲಿಲ್ಲ. ನಮ್ಮ ಸುತ್ತಮುತ್ತಲಲ್ಲಿ ಈ ತರ ಒಂದು ಈವೆಂಟ್ ಚಾರಿಟಿಗೋಸ್ಕರ ಮಾಡ್ತಾರೆ ಅಂತ ಹೇಳುವಂತದ್ದೇ ನಂಗೆ ಅನಿಸ್ತಾ ಇರ್ಲಿಲ್ಲ. ಅದು ನಮ್ಮ ಹೊಟ್ಟಿಗೆ ಇರುವಂತ ಮಕ್ಕಳೇ ಮಾಡ್ತಾ ಇದ್ದಾರೆ ಅಂತ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಶಾನಿತ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ದಿಸ್ ಪ್ರೋಗ್ರಾಮ್. ಅಂಡ್ ಮಿಶಲ್ ಇದು ನಾನು ಹೆಚ್ಚು ನನಗೆ ಗೊತ್ತಿಲ್ಲ, ಆದ್ರೂ ಅವನ ಬಗ್ಗೆ ನಾನು ಕೇಳಿದ್ದೇನೆ. ಸೊ ಅವನು ಮಾಡಿದಂತ ಇದೊಂದು ಕಾರ್ಯ ರಿಯಲಿ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ಬೇಕಾಗ್ತದೆ. ಯಾಕೆ ಹೇಳಿದ್ರೆ ದುಡ್ಡು ಹೇಗೂ ಯಾರು ಎಲ್ಲರಿಗೂ ಕೊಟ್ಟು ಹೆಲ್ಪ್ ಮಾಡಬಹುದು, ಆದ್ರೆ ಆ ದುಡ್ಡು ಕೊಡುವ ಹಿಂದೆ ಅವನಲ್ಲಿ ಇರುವಂತ ಒಂದು ಯೋಚನೆಗೆ ನಾವೆಲ್ಲರೂ ಅಪ್ರಿಶಿಯೇಟ್ ಮಾಡಬೇಕು. ಈವನ್ ಅವನ ಪೇರೆಂಟ್ಸ್ ಕೂಡ ಅದಕ್ಕೆ ಸಪೋರ್ಟ್ ಮಾಡಿರೋದು ತುಂಬಾ ನಾವು ಗ್ರೇಟ್ಫುಲ್ ಆಗಿರ್ಬೇಕು. ಎಲ್ಲರೂ ಒಂದು ಸಲ ಚಪ್ಪಾಳೆಯನ್ನು ಅವನಿಗೆ ಹೊಡಿದಿ. ನಾವು ನೇರವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿ ಅಭ್ಯಾಗತರಿಗೆ ಗೌರವದ ಸ್ಮರಣಿಕೆಯನ್ನ ನೀಡುವಂತಹ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಇವಾಗಲೇ ಸಮಯ ವಿಳಂಬವಾಗಿದೆ, ಆದ್ರಿಂದ ನಮ್ಮ ಸಂಸ್ಥೆ ಮತ್ತೋರ್ವ ವಿಶಾಲ್ ಪಂದ್ಯಾಕೂಟ ಆಯೋಜನೆಯನ್ನ ಮಾಡುವುದ ದುಬೈಯಿಂದ ಇಲ್ಲಿ ಪಂದ್ಯಾಕೂಟವನ್ನ ನಡೆಸಲಿಕ್ಕೆ, ಇಲ್ಲಿ ಸೌದಿಯಿಂದ ಇಲ್ಲಿ ಪಂದ್ಯಾಕೂಟ ಆಯೋಜನೆಯನ್ನ ಮುಖ್ಯ ಉದ್ದೇಶ ಇಟ್ಟು ಪಂದ್ಯಾಕೂಟ ಆಯೋಜನೆಯನ್ನ ಮಾಡಿದ್ದಾರೆ. ಇಲ್ಲಿಯ ಎಲ್ಲ ಉಸ್ತುವಾರಿಯನ್ನ ಮುಷ್ಫಾಕ್ ಅವ್ರು ನಡೆಸಿದ್ದು, ಅವ್ರಿಗೆ ಕೂಡ ಜೋರಾದ ಚಪ್ಪಾಳೆ ಬರಬೇಕು. ಜೊತೆಗೆ ಶೋನಿತ್ ಅವರು ಕೂಡ ಈ ಕಾರ್ಯಕ್ರಮದ ಬಹಳಷ್ಟು ಅಚ್ಚುಕಟ್ಟಾಗಿರುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವರಿಬ್ಬರ ಜೊತೆಗಾಗಿ ಎಲ್ಲ ಅತಿಥಿ ಅಭ್ಯಾಗತರಿಗೆ ಒಂದು ಗೌರವದ ಸ್ಮರಣಿಕೆಯನ್ನು ಕೊಡಬೇಕು. ಬದಲಾಗಿ ಹಾಜಿ ಅಬೂಬಕರ್ ಅವರಿಗೆ ನೀಡ್ತಾ ಇದ್ದೇವೆ. ಮಿಶಲ್ ಅವರ ತಂದೆಗೆ ರಜಬ್ ಬ್ಯಾರಿ ಅವರಿಗೆ ಇವಾಗ ಗೌರವದ ಸ್ಮರಣಿಕೆ ನೀಡ್ತಾ ಇದ್ದೇವೆ. ಮೊಹಮ್ಮದ್ ಅಶ್ರಫ್ ಅವರಿಗೆ ಗೌರವದ ಸ್ಮರಣಿಕೆ ನೀಡ್ತಾ ಇದ್ದೇವೆ. ಶೋನಿತ್ ಅವರು ಆಸಿಫ್ ಅವರಿಗೆ ಗೌರವದ ಸ್ಮರಣಿಕೆ ನೀಡ್ತಾ ಇದ್ದೇವೆ. ಅದೇ ರೀತಿ ಫಾರೂಕ್ ಅವರಿಗೆ, ಸೌರವ್ ಬಳ್ಳಾಳ್ ಇವರಿಗೆ ಕೂಡ ಶೋನಿತ್ ಅವರು ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಸಚಿನ್ ಇವರಿಗೆ ಕೂಡ ಗೌರವದ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಇವಾಗ
ತನುಜ ಮೇಡಮ್ ಸ್ವತಃ ಮನೆಯವರಿಗೆ ಒಂದು ಗೌರವವನ್ನು ಕೊಡುವಂತ ಕಾರ್ಯಕ್ರಮವಾಗಿದೆ. ಶುಭಂ 2 ಮಂದಿ ತೀರ್ಪುಗಾರಿಕೆಯನ್ನು ಮಾಡಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿದ್ದೇವೆ, ಅದನ್ನು ನಾವು ಅವರಿಗೆ ತಲುಪಿಸ್ತೇವೆ. ಅದೇ ರೀತಿ ಈ ಪಂದ್ಯಾಕೂಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಊರ ಪರ ಊರ ಎಲ್ಲರೂ ಆ ದಾನಿಗಳಿಗೆ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸಿಕೊಂಡು ಇದೀಗ ನಾವು ಬಡ ಕುಟುಂಬಕ್ಕೆ ಕೊಡುವಂತಹ ಚೆಕ್ ಇವಾಗ ವೇದಿಕೆಯಲ್ಲಿ ನಾವು ಕೊಡ್ತೇವೆ. ಅದನ್ನ ಸಚಿನ್ ಅವರು ತಗೊಳ್ಬೇಕಾಗುತ್ತೆ. ನಮ್ಮ ರಜಬ್ ಬ್ಯಾರಿ ಅವರ ಜೊತೆಗೆ ಹಾಜಿ ಅಬೂಬಕರ್ ಕೈ ಜೋಡಿಸಿ ಈ ಚೆಕ್ ಅನ್ನ ಸಚಿನ್ ಅವರಿಗೆ ನೀಡಬೇಕು. ಆ ಅಶ್ರಫ್ ಮೊಹಮ್ಮದ್ ಅವರ ಜೊತೆಗಾಗಿ ಈ ಒಂದು ಚೆಕ್ ಅನ್ನ ಸಚಿನ್ ಅವರು ಹಸ್ತಾಂತರವನ್ನ ಮಾಡಬೇಕು. ಜೋರಾದ ಚಪ್ಪಾಳೆ ಬರಬೇಕು. ಫೈನಲ್ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಸಹನಾ ಕಾಪುವಿನ ನಿಖಿಲ್ ಪಾಲಾಗ್ತಾ ಇದೆ. ರಾಜ್ಯ ಟೆನ್ನಿಸ್ ಬಾಲ್ ಅಲ್ಲಿ ಈ ವಯಸ್ಸಿನಲ್ಲಿ ಅಂಕಣದಲ್ಲಿ ಆಡ್ತಾ ಇರುವಂತಹ ಎಲ್ಲ ಆಟಗಾರರು ಬಂದು ಈ ಬಹುಮಾನವನ್ನ ಅಬೂಬಕರ್ ಅವರು ಜೊತೆಗೆ ಎಲ್ಲ ಅತಿಥಿ ಅಭ್ಯಾಗತರು ಅವರಿಗೆ ನೀಡಿ ಗೌರವಿಸಬೇಕು. ಆಟಗಾರರಿಗೆ ಹಾಜಿ ಅಬೂಬಕರ್ ಪರ್ಕಳ ಇವರ ಮುಖ್ಯ ಹಸ್ತದ ಮುಖಾಂತರವಾಗಿ ಜೊತೆ ಸೆಟ್ ಅದ ಪೂರ ಈ ಪಂದ್ಯಾಕೂಟದ ಪೀರಾ ಬೂರ್ದು ನಮ್ಮೈತೆ. ಈ ಪಂದ್ಯಾಕೂಟದ ವಿನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ಒಂದು ತಂಡ ಬಹಳಷ್ಟು ಅತ್ಯುತ್ತಮ ಆಟವನ್ನು ದಾಖಲಿಸುವ ಮುಖಾಂತರವಾಗಿ ಆಲ್ವೆನ್ ಜಿಎಫ್ಸಿ ಮಲ್ಲಾರ್ ರವಿ ಅಂಬರ ಸಹನಾ ಕಾಪು ಒಟ್ಟಾಗಿ ಈ ಪಂದ್ಯಾಕೂಟವನ್ನ ಗೆದ್ದಂತ ಒಂದು ತಂಡ 30,000ದಲ್ಲಿ 5,000 ನಮಗೆ ಅವರು ಡೊನೇಟ್ ಮಾಡ್ತಾ ಇದ್ದಾರೆ. ಇದು ಮತ್ತೊಂದು ಇತಿಹಾಸವನ್ನ ಕ್ರಿಕೆಟ್ ಅಲ್ಲಿ ಕಾಣ್ತೇವೆ. ಅವ್ರಿಗೆ ಕೇವಲ 25,000 ಕೊಡ್ಬೇಕಂತ 5,000 ಅವರೇ ರಿಟರ್ನ್ ಆಗಿ ಡೊನೇಟ್ ಮಾಡ್ತಾ ಇದ್ದಾರೆ. ಇದು ಸಹನಾ ಕಾಪುವಿನ ವತಿಯಿಂದ ನಮ್ಮ ಸಂಸ್ಥೆಗೆ ಅವರು ನೀಡುವಂತ ಒಂದು ಗೌರವ. ಅಲ್ಲೇನು ಇವರು ಕೂಡ ಬರ್ಬೇಕು. ಎಲ್ಲ ಆಟಗಾರರು ಪಂದ್ಯಾಕೂಟದ ವಿನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. 30,000 ಜೊತೆಗೆ ಬಹಳಷ್ಟು ಅದ್ದೂರಿ ಆಗಿರುವಂತ ಈ ಪಂದ್ಯದಲ್ಲಿ ಅತ್ಯುತ್ತಮ ಆಟವನ್ನು ದಾಖಲಿಸುವ ಮುಖಾಂತರವಾಗಿ ಮುಕ್ತಾಯ ಹಂತವನ್ನ ಕಾಣ್ತಾ ಇದ್ದೇವೆ. ಜೈ ಹಿಂದ್, ಸೆಟ್ ಅದ ಪೂರ ಕರ್ನಾಟಕ. ಸೆಟ್ ಅದ ಫುಲ್ ಸೆಟ್ ಅವನ ಕ್ಯಾಮರಾ ಕೈಟ್ ಕೊರ್ದು ಬಿಟ್ಟು ಹೇಳಿದ್ದು ಮೈಕ್ಲ ಕೊರ ಹೇಳಿದ್ದು. ಹೌದು ನಮ್ಗಂತೂ ಕನ್ನಡ ಬರುವುದಿಲ್ಲ, ಆದ್ರೂ ಒಳ್ಳೆ ಆಯ್ತು ಮಾತಾಡಿದ್ದು. ನೀ ಕ್ಯಾಂಪ್ ಆಡುವ. ಓಕೆ ಬಾಯ್ ಬಾಯ್. ಸರ್, ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್ ಬಾಯ್. ಬ್ರೋ ಓಕೆ ಹಾಂ ತೆಗೆ ಬಗ್ಗೆ ಆಲೋಚನೆ ಓಕೆ ಥಿಂಕ್ ಮಲ್ಪೆ ಸೆಟ್ ಮಲ್ಪೆ ಮಂದಿ.